ಇವತ್ತು ನೀವು 30 ಪುಲ್ಲಪ್ಸ್, 30 ಪುಷಪ್ಸ್, 30 ಸ್ಕ್ವಾಟ್ಸ್ನ ಆ್ಯಸ್ ಅ ವಾರ್ಮಪ್ ಆಗಿ ಮಾಡ್ತಾಯಿದ್ರೆ, ಡೈಲಿ ಮಾಡ್ತಾಯಿದ್ರೆ ನೀವು ದೊಡ್ಡ ಮಿಸ್ಟೇಕ್ ಮಾಡ್ತಾಯಿದ್ದೀರಾ. ಹಾಯ್ ನಮಸ್ತೆ, ಇದು ಸ್ಕಲ್ಡ್ ಫೇಸ್ನ 14ನೇ ದಿನ. ಇವತ್ತು ಬ್ಯಾಕ್ ಡೇ, ದ ಕಂಪ್ಲೀಟ್ ಬ್ಯಾಕ್ ಡೇ. ಸೊ ನಾವು ಕೂಡ ಫಸ್ಟಿಗೆ ಇದೇ ಥರ 30 ಡೈಲಿ 30 ಚೆಸ್ಟ್, 30 ಪುಲ್ಲಪ್ಸ್, ಪುಷಪ್ಸ್, ಸ್ಕ್ವಾಟ್ ಮಾಡ್ತಾಯಿದ್ವಿ ಆ್ಯಸ್ ಅ ವಾರ್ಮಪ್ ಅಂತ. ಬಟ್ ಇಟ್ಸ್ ಅ ವೆರಿ ಬಿಗಿನರ್ ಎಕ್ಸಸೈಸ್. ಅಂದರೆ ನೀವು ಇವಾಗಷ್ಟೇ ಜಿಮ್ ಜಾಯ್ನ್ ಆಗಿದ್ದೀರಾ ಅಂದಾಗ ಮಾಡುವಂಥ ಎಕ್ಸಸೈಸ್ಗಳು. ಪರ್ಟಿಕ್ಯುಲರಾಗಿ ಒಂದು ಸಿಂಗಲ್ ಮಸಲಿಗೆ ನೀವು ಟ್ರೈನ್ ಮಾಡ್ತಿರ್ಬೇಕಾದ್ರೆ ಆ ಪರ್ಟಿಕ್ಯುಲರ್ ಮಸಲಿಗೆ ಐಸೋಲೇಟೆಡ್ ಸ್ಟ್ರೆಚಿಂಗ್ ಎಕ್ಸಸೈಸಸ್, ವಾರ್ಮಪ್ ಎಕ್ಸಸೈಸ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಿಂದ ಅದು ನೆಕ್ಸ್ಟ್ ನಮ್ಮ ಕಂಪೌಂಡ್ ಮೂಮೆಂಟ್ಸಿಗೆ ಆಗಿರ್ಬೋದು, ಹೆವಿ ಲಿಫ್ಟಿಂಗಿಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಚೆಸ್ಟ್ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಸಿಂಗಲ್ ಒಂದು ಸೆಟ್, ಬರೀ ಒಂದು ಸೆಟ್ ನೀವು ಪುಷಪ್ಸ್ ಮಾಡ್ಬೋದು. ಅದಾದಮೇಲೆ ಇವಾಗ ಬೆಂಚ್ ಪ್ರೆಸ್ ಹೊಡಿತಾ ಇದ್ದೀನಿ ಅಂದರೆ ಫಸ್ಟ್ ವಿದೌಟ್ ಓನ್ಲಿ ವಿತ್ ಬಾರ್ ನಿಮಗೆ ಎಕ್ಸಸೈಸ್ ಪರ್ಫಾರ್ಮ್ ಮಾಡ್ಬೋದು. ಇದು ನಿಮಗೆ ವಾರ್ಮಪ್ ಸೆಟ್ ಆಗಿರುತ್ತೆ. ಅದನ್ನು ಬಿಟ್ಟು 3-4 ಸೆಟ್ ಪುಷಪ್ಸ್ ಹೊಡೆಯೋ ಅಗತ್ಯ ಇಲ್ಲ. ಇದರಿಂದ ನಮ್ಮ ಎನರ್ಜಿ ಲಾಸ್ ಆಗುತ್ತೆ. ಅದು ಇನ್ನೂ ಕೆಲವರು ಇದ್ದಾರೆ, ಅವ್ರು ಹೆಂಗಂದರೆ ಡೈರೆಕ್ಟ್ 1 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದು ಡೈರೆಕ್ಟಾಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಇದು ವಾರ್ಮಪ್ ಇದು ಅಂತ. 1 ಕಿಲೋಮೀಟ್ರ್ ವಾಕ್ ಮಾಡೋದು ಒಳ್ಳೆಯದೇ, ಬಟ್ ಅದು ಫುಲ್ ಬಾಡಿ ವಾರ್ಮಪ್ ಆಯಿತು. ಇಟ್ಸ್ ನಾಟ್ ಸೂಟ್ ಫಾರ್ ಕಂಪೌಂಡ್ ಎಕ್ಸಸೈಸ್ ಅಲ್ಲ. ಅಲ್ಲದೆ ಲೈಕ್ ಹೆವಿ ವೆಯ್ಟ್ ಲಿಫ್ಟ್ ಮಾಡ್ತಾ ಇದ್ದೀರಂದರೆ ಇದು ನಿಮಗೆ ಅದಕ್ಕೆ ನಿಮಗೆ ಅದು ಹೆಲ್ಪ್ ಮಾಡಲ್ಲ.